ಜೀವನದಲ್ಲಿ ವಿಜಯವನ್ನು ಸಾಧಿಸಿದ ವ್ಯಕ್ತಿಗಳ ದಿನಚರಿಯನ್ನು ನೋಡಿದ್ರೆ ಅವರಿಗಿರುವ ಒಳ್ಳೆಯ ಅಭ್ಯಾಸಗಳೇ ಅವರ ಸಕ್ಸಸ್ಗೆ ಕಾರಣ ಅಂತ ತಿಳ್ಕೊಳ್ಬಹುದು. ನಾವು ಕೂಡ ಲೈಫಲ್ಲಿ ಅಂದುಕೊಂಡ ಗೋಲ್ನ ರೀಚ್ ಆಗಬೇಕು ಅಂದರೆ ಈ ಅಭ್ಯಾಸಗಳನ್ನು ನಿಮ್ಮ ಡೈಲಿ ಲೈಫಲ್ಲಿ ಪಾಲಿಸಿ ನೋಡಿ. ನೀವು ಕೂಡ ತಪ್ಪದೆ ಸಕ್ಸಸ್ ಜೊತೆಗೆ ಆನಂದವೂ ಕೂಡ ನಿಮ್ಮ ಜೊತೆಗೆ ಇರುತ್ತೆ. ನಂಬರ್ 1, ಗುರಿ. ಚಿಕ್ಕದೋ ದೊಡ್ಡದೋ ನಿಮಗಂತ ಒಂದು ಗುರಿನ ಇಟ್ಕೊಳ್ಳಿ. ಓದೋದು, ಉದ್ಯೋಗ, ವ್ಯಾಪಾರ, ಆಧ್ಯಾತ್ಮಿಕತೆ ಯಾವುದಾದ್ರೂ ಸರಿ, ನಿಮ್ಮ ಗುರಿಗೋಸ್ಕರ ಕೆಲಸ ಮಾಡಿ. 100% ಆ ಗುರಿಯ ಮೇಲೆ ದೃಷ್ಟಿ ಇಟ್ಟು ಕೆಲಸ ಮಾಡಿ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಒಂದು ಗುರಿಯನ್ನು ಇಟ್ಕೊಂಡ ಮೇಲೆ ಅದನ್ನೇ ಕನಸು ಕಾಣಿ, ಅದನ್ನೇ ಧ್ಯಾನಿಸಿ, ಅದನ್ನೇ ಶ್ವಾಸಿಸಿ. ಅದೇ ವಿಜಯದ ರಹಸ್ಯ. ಸಮಯವನ್ನು ಮಾತ್ರ ಏನು ಮಾಡದೆ ಹಾಗೆ ಹಾಳು ಮಾಡಬೇಡಿ. ನಮ್ಮ ಸಕ್ಸಸ್ಸಲ್ಲಿ ಟೈಮ್ ಅನ್ನೋದು ಮೇನ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಸ್ನೇಹಿತರೆ, ಸಮಯವನ್ನು ಮಾತ್ರ ಯಾವತ್ತೂ ವೇಸ್ಟ್ ಮಾಡಬೇಡಿ. ಭಗವಾನ್ ಬುದ್ಧರು ಹೇಳಿದ ಹಾಗೆ ಟೈಮ್ನ ವೇಸ್ಟ್ ಮಾಡೋದಂದ್ರೆ ನಿನ್ನನ್ನು ನೀನೇ ನಾಶ ಮಾಡಿಕೊಂಡ ಹಾಗೆ ಅಂತ. ನಂಬರ್ 2, ಕ್ರಮಶಿಕ್ಷಣ. ವ್ಯಕ್ತಿಗತ ಕ್ರಮಶಿಕ್ಷಣ ಇಲ್ಲದ ವ್ಯಕ್ತಿಗೆ ನಿಯಂತ್ರಣೆಯ ಶಕ್ತಿ ಇರಲ್ಲ. ನಮ್ಮಲ್ಲಿರುವ ಲೋಪಗಳನ್ನು ಸರಿ ಮಾಡ್ಕೊಳ್ತಾ ಒಳ್ಳೆಯ ನಡವಳಿಕೆಯನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಕ್ರಮಶಿಕ್ಷಣ, ಒಳ್ಳೆಯ ವ್ಯಕ್ತಿತ್ವ ನಮ್ಮನ್ನ ವಿಜಯದ ಹತ್ತಿರಕ್ಕೆ ನಡೆಸೋದಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ನಂಬರ್ 3, ರೀಡಿಂಗ್ ಬುಕ್ಸ್. ಶರೀರಕ್ಕೆ ವ್ಯಾಯಾಮ ಎಷ್ಟು ಮುಖ್ಯನೋ ನಮ್ಮ ಮನಸ್ಸಿಗೆ ಓದೋದು ಕೂಡ ಅಷ್ಟೇ ಮುಖ್ಯ. ಹೊಸ ವಿಷಯಗಳನ್ನು ಕಲಿಬೇಕು ಅಂದರೆ ಪುಸ್ತಕಗಳನ್ನು ಓದಲೇಬೇಕು. ಪುಸ್ತಕದ ಜ್ಞಾನ ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ತರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ನಂಬರ್ 4, ಮೆಡಿಟೇಷನ್ ಆ್ಯಂಡ್ ಎಕ್ಸಸೈಸ್. ಜೀವನದಲ್ಲಿ ಏನೇ ಸಾಧಿಸಬೇಕು ಅಂದರೂ ಅದಕ್ಕೆ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್. ದಿನಾಲೂ ಕ್ರಮ ತಪ್ಪದೆ ಧ್ಯಾನ ಹಾಗೂ ವ್ಯಾಯಾಮ ಮಾಡಿ. ಬದಲಾವಣೆಯನ್ನು ತಪ್ಪದೆ ನೀವೇ ಗಮನಿಸ್ತೀರಾ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಇಲ್ಲ ಅಂದರೆ ನಾವು ಏನನ್ನೂ ಸಾಧಿಸೋಕೆ ಆಗಲ್ಲ. ನಂಬರ್ 5, ಸಂಪಾದನೆ ಹಾಗೂ ಖರ್ಚು. ಜಾಸ್ತಿ ಸಂಪಾದಿಸೋರಿಗಿಂತ ಜಾಸ್ತಿ ಸೇವಿಂಗ್ಸ್ ಮಾಡೋರೇ ಜೀವನದಲ್ಲಿ ಹ್ಯಾಪಿಯಾಗಿ ಇರ್ತಾರೆ. ಹಾಗಂತ ತುಂಬ ಜಿಪುಟತನದಿಂದ ಬದುಕಿ ಅಂತ ನಾನು ಹೇಳ್ತಿಲ್ಲ. ಮಿತಿಮೀರಿದ ಖರ್ಚು ಬಡತನಕ್ಕೆ ದಾರಿಯಾಗುತ್ತೆ. ನಮ್ಮ ಅವಶ್ಯಕತೆಗಳು 3 ರೀತಿಯಾಗಿ ಇರ್ತವೆ: ಅವಶ್ಯಕತೆ, ಅನಾವಶ್ಯಕತೆ, ಅತ್ಯವಶ್ಯಕತೆ. ಮೊದಲು ನಾವು ಮಾಡುವ ಖರ್ಚು ಅತ್ಯವಶ್ಯಕತೆಯ ಮೇಲೆ ಇರಬೇಕೇ ಹೊರತು ಅನಾವಶ್ಯಕತೆಯ ಮೇಲೆ ಅಲ್ಲ. ನಂಬರ್ 6, ಸಿಂಪಲ್ ಆಗಿ ಇರೋದು. ಅಂದ ಅನ್ನೋದು ಗುಣದಲ್ಲಿ ಇರುತ್ತೆ, ಆಡಂಬರದಲ್ಲಿ ಅಲ್ಲ. ತುಂಬ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿ, ಅವರ ಜೀವನ ಶೈಲಿ ತುಂಬ ಸಿಂಪಲ್ ಆಗೇ ಇರುತ್ತೆ. ಪ್ರಪಂಚದ ಕುಬೇರನಾದ ವಾರೆನ್ ಬಫೆಟ್, ಇನ್ಫೋಸಿಸ್ ಸುಧಾಮೂರ್ತಿ ಅವರು, ಇವರೆಲ್ಲ ತುಂಬ ಸಿಂಪಲ್ ಆಗಿ ಅವರ ಲೈಫ್ನ ಲೀಡ್ ಮಾಡ್ತಾರೆ. ನಂಬರ್ 7, ಕೊಡೋದನ್ನ ಕಲ್ತ್ಕೊಳ್ಳಿ. ನಿಮಗೆ ಇರೋದರಲ್ಲಿ ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ. ಸಹಾಯ ಅಂದರೆ ಹಣ ಅಷ್ಟೇ ಅಲ್ಲ, ಮಾತಿನ ಸಹಾಯವಾದರೂ ಪರವಾಗಿಲ್ಲ, ಹೆಲ್ಪ್ ಮಾತ್ರ ತಪ್ಪದೇ ಮಾಡಿ. ಸೇವಾಗುಣ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತೆ. ನಂಬರ್ 8, ನಿಮಗೋಸ್ಕರ ಸಮಯವನ್ನು ಕೊಡಿ. ಜೀವನ ಪೂರ್ತಿ ಕೆಲಸ, ಮನೆ, ಸಂಸಾರ, ಗಂಡ, ಹೆಂಡತಿ, ಮಕ್ಕಳು, ಜವಾಬ್ದಾರಿ ಅಂತ ಅಲ್ಲೋಲ ಕಲ್ಲೋಲ ಆಗಿರ್ತೀರಾ. ಪ್ರತಿದಿನ ಎಷ್ಟೋ ಅಷ್ಟು ಸ್ವಲ್ಪ ಸಮಯನಾದರೂ ನಿಮಗೋಸ್ಕರ ನೀವು ಸಮಯವನ್ನು ಕೊಟ್ಕೊಳ್ಳಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸವನ್ನೇ ಮಾಡಿ. ಆವಾಗ ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತೆ. ಈ ಎಲ್ಲ ಅಭ್ಯಾಸಗಳನ್ನು ಇವತ್ತಿನಿಂದನೇ ಶುರು ಮಾಡಿ. ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಸಕ್ಸಸ್ನ ಸಾಧಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಇರಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.